ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳಲ್ಲಿ 25 ಸ್ಥಾನಗಳನ್ನು ಗೆಲ್ಲುವ 2019ರ ಸಾಧನೆಯನ್ನು ತನ್ನ ಹೆಸರಿನಲ್ಲಿ ಹೊಂದಿರುವಂತಹ ಬಿಜೆಪಿಗೆ ಈ ಬಾರಿ ರಾಜ್ಯದಲ್ಲಿ ಗೆಲುವು ಅಷ್ಟು ಸುಲಭವಿಲ್ಲ. ಈಗಾಗಲೇ ಬಂಡಾಯದ ಬಿರುಗಾಳಿಯಲ್ಲಿ ಈಗಾಗಲೇ ಸಿಲುಕಿರುವಂತಹ ಬಿಜೆಪಿಗೆ ಚುನಾವಣಾ ಪ್ರಚಾರದಲ್ಲಿಯೂ ಕೂಡ ಅಡೆತಡೆಗಳು ತಪ್ಪಿಲ್ಲ. ಈ ಬಾರಿ ಲೋಕಸಭೆ ಟಿಕೆಟ್ ನಿರಾಕರಿಸಿದ ಕಾರಣ ಕೆಎಸ್ ಈಶ್ವರಪ್ಪ, ಜೆಸಿ ಮಾಧುಸ್ವಾಮಿ, ಡಿವಿ ಸದಾನಂದ ಗೌಡ, ಕರಡಿ ಸಂಗಣ್ಣ ಸೇರಿದಂತೆ ಹಲವು ಹಿರಿಯ ನಾಯಕರು ಬಂಡಾಯದ ಬಿಸಿಯನ್ನು ಈಗ ಬಿಜೆಪಿಗೆ ಮುಡಿಸಿರುವಂಥದ್ದು. ಇನ್ನೇನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಉಂಟಾದಂತಹ ಬಂಡಾಯವನ್ನೇ ಈಗಾಗಲೇ ನೆನಪಿಗೆ ಬರ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಮಾಜಿ ಸಚಿವರಾದಂತಹ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತು ಕೆಎಸ್ ಈಶ್ವರಪ್ಪ ಅವರು ಈಗಾಗಲೇ ಟಿಕೆಟ್ ಅವರಿಗೆ ಸಿಕ್ಕಿಲ್ಲ ಅಂತ ಈಗಾಗಲೇ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಪ್ರಮುಖವಾಗಿ ಕರಡಿ ಸಂಗಣ್ಣ ತಮ್ಮ ನಿರ್ಧಾರವನ್ನು ನಾಳೆ ಪ್ರಕಟ ಮಾಡ್ತೀವಿ ಅಂತ ಈಗಾಗಲೇ ತಿಳಿಸಿರುವಂಥದ್ದು. ಇನ್ನು ಬಿಜೆಪಿ ಪಟ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅವರು ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಇನ್ನು ಹಾವೇರಿ ಸ್ಥಾನ ತನ್ನ ಮಗನಿಗೆ ಸಿಕ್ಕಿಲ್ಲ ಅಂತ ಈಗಾಗಲೇ ಹೈಕಮಾಂಡ್ ಹಾಗೂ BSY ವಿರುದ್ಧ ಈಶ್ವರಪ್ಪ ಕೂಡ ವಾಗ್ದಾಳಿಯನ್ನು ನಡೆಸಿದರು.